ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಹೊಸ ವರ್ಷದ ಮೊದಲನೇ ದಿನ. ಹೊಸ ದಿನ, ಹೊಸ ಕನಸು, ಹೊಸ ನಗು, ಹೊಸ ಜೀವನ, ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸತನ ತರಲಿ ಎಂದು ಹೇಳುತ್ತಾ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ದಿನ ಅಲ್ವಾ, ದೇವರ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಟೆಂಪಲ್ಗೆ ಬಂದಿದ್ದೀವಿ. ಈ ಟೆಂಪಲ್ ಹೆಸರು ದುರ್ಗಾ ಮಹೇಶ್ವರಿ ಟೆಂಪಲ್ ಅಂಥೇಳಿ. ಅಮ್ಮನ ಆಶೀರ್ವಾದ ತಗೊಂಡು ಈ ದಿನ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾರ್ನಿಂಗ್ ಸ್ನಾನ ಪೂಜೆ ಮಾಡಿಕೊಂಡು ಟಿಫಿನ್ ಮಾಡಿಕೊಂಡು ಬಂದಿದ್ದೀವಿ. ಇದು ನಮ್ಮನೆ ಹತ್ರನೇ ಇದೆ. ಹಂಗಾಗಿ ದರ್ಶನ ಮಾಡಿಕೊಂಡು ಹಾಗೆ ಶಾಪಿಂಗ್ ಇದೆ, ಶಾಪಿಂಗ್ ಹೋಗೋಣ ಅಂಥೇಳಿ ಫಸ್ಟು ಟೆಂಪಲ್ಗೆ ಹೋಗಿ ಆಮೇಲೆ ಶಾಪಿಂಗ್ ಹೋಗೋಣ ಅಂಥೇಳಿ ಬಂದಿದ್ದೀವಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಈ ದಿನ ಚೆನ್ನಾಗಿರಲಿ, ಈ ವರ್ಷ ಪೂರ ನಗುತ್ತಾ ಸಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಇದು ಟೆಂಪಲ್ ನಮ್ಮ ಮನೆ ಹತ್ರನೇ ಇದೆ. ಚೆನ್ನಾಗಿದೆ ದೇವಸ್ಥಾನ. ಭಾಳ ದಿನ ಆಯಿತು ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ. ಇವತ್ತು ಹೊಸ ವರ್ಷ ಬೇರೆ ಅಲ್ವಾ, ದೇವರ ಆಶೀರ್ವಾದ ಪಡೆದ್ರೆ ಆಯಿತು ಅಂಥೇಳಿ ಇವತ್ತು ಮಾರ್ನಿಂಗೇ ಬಂದಿದ್ದೀವಿ. 11:30 ಹಾಗೆ ಆಗಿತ್ತು. ಹಂಗಾಗಿ ದರ್ಶನ ಮಾಡಿಕೊಂಡ್ರೆ ಆಯಿತು ಅಂಥೇಳಿ ಬಂದು ದರ್ಶನ ಪಡಿತಾ ಇದ್ದೀವಿ. ದರ್ಶನ ಪಡೆದು ಸ್ವಲ್ಪ ಈ ಥರ ಇದೆ ಇದು ದೇವಸ್ಥಾನ. ದರ್ಶನ ಪಡೆದು ಅಲ್ಲೇ ಸ್ವಲ್ಪ ಟೆಂಪಲಲ್ಲಿ ಕೂತ್ಕೊಂಡು ಹೋಗಬೇಕು. ಸ್ವಲ್ಪ ದಿನಸಿ ಅದು ಖಾಲಿಯಾಗಿತ್ತು, ಹಾಗಾಗಿ ಸ್ವಲ್ಪ ಐಟಮ್ಸ್ ಮನೆಯಲ್ಲಿ ಖಾಲಿಯಾಗಿತ್ತು. ಹಾಗಾಗಿ ತಗೋಬೇಕು ಅಂತೇಳಿ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮೊದಲು ದೇವ್ರದ್ದು ಆಶೀರ್ವಾದ ಪಡೆದು ಆಮೇಲೆ ಹೋದ್ರೆ ಆಯಿತು ಅಂಥೇಳಿ ದೇವಸ್ಥಾನಕ್ಕೆ ಬಂದಿದ್ವಿ. ದರ್ಶನ ಎಲ್ಲ ಮುಗೀತು. ಇವಾಗ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ ಡಿಮಾರ್ಟ್ಗೆ. ನಿನ್ನೆ ನ್ಯೂ ಇಯರ್ ಲೇಟಾಗಿ ಮಲ್ಕೊಂಡ್ಬಿಟ್ವಿ ಅಲ್ವಾ, ಹಾಗಾಗಿ ನ್ಯೂ ಇಯರ್ ಏನು ಸಿಂಪಲ್ಲಾಗಿ ಆಚರಿಸಿದ್ವಿ. ಕೇಕ್ ಕಟ್ ಮಾಡಿ ಅದನ್ನೇನು ವಿಡಿಯೋ ಕ್ಯಾಪ್ಚರ್ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಕೇಕ್ ಕಟ್ ಮಾಡಿ ಇದನ್ನು ಮಾಡ್ಕೊಂಡ್ವಿ. ಕಟ್ ಮಾಡಿ ನ್ಯೂ ಇಯರ್ ಪಾರ್ಟಿ ಎಲ್ಲ ಮಾಡಿ ನೈಟು ಲೇಟ್ ಆಯಿತು ಮಲ್ಕೊಳೋದು. ಹಾಗಾಗಿ ಮಾರ್ನಿಂಗ್ ಏನು ಜಲ್ದಿ ಏಳಲಿಕ್ಕೆ ಹೋಗಲಿಲ್ಲ, ಲೇಟಾಗಿ ಎದ್ವಿ. ಎದ್ದು ಎಲ್ಲ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗಿ ಆಮೇಲೆ ಡಿಮಾರ್ಟ್ಗೆ ಹೋದ್ರಾಯ್ತು ಅಂತೇಳಿ ಅಂದ್ಕೊಂಡು ಟೆಂಪಲ್ಗೆ ದರ್ಶನ ಮಾಡಿಕೊಂಡು ಇವಾಗ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ.
ಡಿಮಾರ್ಟ್ ಬಂತು. ಇವಾಗೆ ಗಾಡಿ ಪಾರ್ಕ್ ಮಾಡಿ ಒಳಗೆ ಹೋಗಬೇಕು. ಸ್ವಲ್ಪ ಐಟಮ್ಸ್ ಮನೆಯಲ್ಲಿ ಖಾಲಿ ಆಗಿದ್ದು ಹಾಗಾಗಿ ತೊಗೊಂಡು ಹೋಗ್ತಾಯಿತ್ತು ಅಂಥೇಳಿ ಬಂದಿದ್ದೀವಿ. ಸೊ ತಗೋಬೇಕು ಐಟಮ್ಸ್ನ. ಸೊ ಡಿಮಾರ್ಟಲ್ಲಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಏನೇನು ಶಾಪ್ ಮಾಡಿದೆ ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ಫಸ್ಟ್ ಡೇ, ಹೊಸ ವರ್ಷ ಮೊದಲನೇ ದಿನ. ಸೊ ಹಾಗಾಗಿ ಇವತ್ತು ಮಾರ್ನಿಂಗ್ 11:30ಗೆ ನಾವು ಟೆಂಪಲ್ಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಡಿಮಾರ್ಟ್ ಶಾಪಿಂಗ್ಗೆ ಅಂತ ಹೋಗಿದ್ದೆ. ಸೊ ಹಾಗಾಗಿ ಡಿಮಾರ್ಟಲ್ಲಿ ಏನೇನು ಶಾಪಿಂಗ್ ಮಾಡ್ಕೊಂಬಂದಿದ್ದೆ ಅಂತೇಳಿ ತರಿಸ್ತೀನಿ. ಸೊ ಇಷ್ಟು ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ. ಫಸ್ಟಿಗೆ ಈ ಫ್ಲವರ್ ತಗೊಂಡ್ವಿ. ಇದರ ರೇಟ್ ಬಂದು 230 ಹಂಗಿದೆ. ಸೊ ಇಲ್ಲಿ ಚೆನ್ನಾಗಿ ಕಾಣುತ್ತೆ, ಇಲ್ಲಿ ಫ್ರಿಜ್ ಮೇಲಿಲ್ಲ, ಟಿ ವಿ ಮುಂದೆ ಇಟ್ಟರೆ ಆಯಿತು ಅಂತೇಳಿ ತಗೊಂಡಿದ್ದು. ಹಾಗೆ ಇದು ಒಂದು ವಾಟರ್ ಬಾಟಲು, ನನ್ನ ಮಗಳಿಗೆ ನೀರು ಹಾಕಿ ಕುಡಿಸೋದಕ್ಕೆ ಅಂತೇಳಿ ತಗೊಂಡಿದ್ದು. ಚೆನ್ನಾಗಿ ಕಾಣ್ತು. ಇದಕ್ಕೆ 140. ಸೊ ಇದೊಂದು ಸೇವಿಂಗ್ ಬಾಕ್ಸ್. ಸೊ ಇದು ರೇಟ್ ಬಂದು 79. ಇದು ಹೊಸ ವರ್ಷ ಅಲ್ವಾ, ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ, ಸೇವ್ ಮಾಡೋಣ ಅಂತೇಳಿ ಇದನ್ನು ತಗೊಂಬಂದಿದ್ದೀವಿ. ನೋಡಬೇಕು ಎಷ್ಟು ಸೇವ್ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಇಯರ್ ತರಿಸ್ತೀನಿ. ನೆಕ್ಸ್ಟು ಮನೆಗೆ ಟಿಶ್ಯೂ ಬೇಕಾಗಿದ್ವು. ಸೊ ಹಂಗಾಗಿ ಟಿಶ್ಯೂ ಪೇಪರ್ಸ್, ಮತ್ತು ಇದು ಬ್ರಷ್, ಮತ್ತು ಬಿಸ್ಕಿಟ್ ಬೇಕಾಗಿತ್ತು. ಸೊ ಬಿಸ್ಕಿಟ್ ತಗೊಂಡ್ವಿ. ಮತ್ತು ಕಂಫರ್ಟ್ ಖಾಲಿಯಾಗಿತ್ತು. ಸೊ ಹಂಗಾಗಿ ಇದು ಕಂಫರ್ಟ್ ತಗೊಂಡ್ವಿ. ಮತ್ತು ನೈಫ್ ಬೇಕಾಗಿತ್ತು ನಮಗೆ. ಅದು ಸ್ವಲ್ಪ ಯೂಸ್ ಹಳೇದಾಗಿತ್ತು, ಹಂಗಾಗಿ ಇನ್ನೊಂದು ಹೊಸ ನೈಫ್ ತಗೊಂಡ್ವಿ. ಇದಕ್ಕೆ 69 ರೂಪೀಸ್. ಹಾಗೆ ಇನ್ನೊಂದು ತಗೊಂಡ್ವಿ. ಮತ್ತು ಇದೊಂಥರ ನ್ಯೂ ಅನ್ನಿಸ್ತು ನನಗೆ. ಕೇಕು, ಮಿನಿ ಕೇಕ್, ಯುನಿಬಿಕ್ ಕೇಕ್ ಅಂತೇಳಿ, ವೆನಿಲಾ ಫ್ಲೇವರ್ದು. ಸೊ ಹಾಗಾಗಿ ನೋಡೋಣ ಯಾವ ಥರ ಟೇಸ್ಟ್ ಇರುತ್ತೆ ಅಂತೇಳಿ ತಗೊಂಡೆ. ಮತ್ತು ಇದು ನನ್ನ ಮಗಳಿಗೆ ಡ್ರೆಸ್ ಚೆನ್ನಾಗಿ ಕಾಣ್ತು, ಹಾಗಾಗಿ ತಗೊಂಡಿದ್ದು. ಚೆನ್ನಾಗಿದೆ ಅನ್ನಿಸ್ತು. ಇದಕ್ಕೆ ರೇಟ್ ಬಂದು 299 ಇದೆ ಡಿಮಾರ್ಟಲ್ಲಿ ಪ್ರೈಸು. ಆ್ಯಕ್ಚುಯಲ್ ಪ್ರೈಸ್ ಬಂದು 349 ಇದೆ. ಸೊ ಹಾಗಾಗಿ 299ಗೆ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಮತ್ತಿದೊಂದು ಹಾಗೆ ಅವಳಿಗೆ ಪ್ಯಾಂಟು. ಮತ್ತು ಹಪ್ಪಳ ಬೇಕಾಗಿತ್ತು, ಹಪ್ಪಳ ತಗೊಂಡ್ವಿ. ಮತ್ತು ಇದು ಸ್ಟಾರ್ ಹೂವು, ಮಸಾಲ ಐಟಮ್ಸ್ ಖಾಲಿಯಾಗಿತ್ತು. ಸೊ ಹಂಗಾಗಿ ಸ್ಟಾರ್ ಹೂವು ಬೇಕಾಗಿತ್ತು, ತಗೊಂಡೆ. ಮತ್ತು ಇದು ಬಟರ್ಫ್ಲೈ ಸ್ಟಿಕ್ಕರ್ಸ್ ಅಂತೆ, ಚೆನ್ನಾಗಿ ಕಾಣಿಸ್ತು. ಇಲ್ಲಿ ವಾಲ್ಗೆ ಡೆಕೋರ್ ಮಾಡಿದ್ದಾಯಿತು ಅಂತೇಳಿ ತಗೊಂಬಂದೆ. ಮತ್ತು ಇದು ಸೋಂಪು ಖಾಲಿಯಾಗಿತ್ತು. ಸೊ ಹಂಗಾಗಿ ಇದನ್ನು ತಗೊಂಡೆ. ನೆಕ್ಸ್ಟು ಮ್ಯಾಗಿ ಬೇಕಾಗಿತ್ತು, ಮ್ಯಾಗಿ ತಗೊಂಡೆ. ಇದು ಬ್ರೂಮ್, ಇದು ಗಾಲ, ಇದು
ಸೊ ಹಾಗಾಗಿ ಇಲ್ಲಿ ಕ್ಲೀನ್ ಮಾಡಿದಾಗಿತ್ತು ವಾಶ್ರೂಮು ಅಂತೇಳಿ ತೊಗೊಂಡಿದ್ದು. ಸೊ ಇದೊಂದು ಫೈಲ್ ಬೇಕಾಗಿತ್ತು, ಏನಾದರೂ ಡಾಕ್ಯುಮೆಂಟ್ಸ್ ಇಡಲಿಕ್ಕೆ ತೊಗೊಂಡಿದ್ದು. ಮತ್ತು ಇದು ಸ್ಟೋರೇಜ್ ಬಾಕ್ಸು ಚೆನ್ನಾಗಿ ಕಾಣಿಸ್ತು, ಹಾಗಾಗಿ ಇದನ್ನು ತೊಗೊಂಡಿದ್ದು. 109 ಇದೆ. ಸೊ ಹಂಗಾಗಿ ಚೆನ್ನಾಗಿ ಅನಿಸ್ತು, ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಹಂಗಾಗಿ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ತೊಗೊಂಡೆ. ನೆಕ್ಸ್ಟು ವಾಷಿಂಗ್ ಮಿಷಿನ್ ಇದೆ ಅಲ್ವಾ, ಸೊ ಬಟ್ಟೆ ವಾಶ್ ಮಾಡಲಿಕ್ಕೆ ಇದೊಂದು ಏರಿಯಲ್ 3.2 ಲೀಟರ್ದಿದೆ. ಸೊ ಹಂಗಾಗಿ ನಾನು ತೊಗೊಂಡೆ. ನೆಕ್ಸ್ಟು ಲೈಸಾಲು ಕ್ಲೀನ್ ಮಾಡಲಿಕ್ಕೆ ಕಲ್ಲು. ನೆಕ್ಸ್ಟು ದಿನಸಿ ಖಾಲಿಯಾಗಿತ್ತು ಸ್ವಲ್ಪ ನನ್ನ ಮಗಳಿಗೆ. ಇದು ಮಸೂರ್ ದಾಲ್ ಅಂಥೇಳಿ ಚೆನ್ನಾಗಿರ್ತಿದ್ದು, ಪ್ರೋಟೀನ್ದು. ಸೊ ಹಂಗಾಗಿ ಇದು ಕೊಟ್ಟರೆ ಹೆಲ್ದಿಯಾಗಿ ಇರುತ್ತಾಳೆ ಪಾಪು. ಸೊ ಹಂಗಾಗಿ ಇದರಲ್ಲಿಂದ ಏನಾದರೂ ಒಂದು ಐಟಮ್ಸ್ ಮಾಡಿದರೆ ಆಯಿತು ಅಂತೇಳಿ ಇದು ನಾನು ತೊಗೊಂಬಂದಿದ್ದೀನಿ. ಚೆನ್ನಾಗಿದೆ ಇದು, 500 ಗ್ರಾಮ್ದು. ಸೊ ನೆಕ್ಸ್ಟು ಸ್ವಲ್ಪ ಬಿಸ್ಕಿಟ್ಸ್ ತೊಗೊಂಡೆ. ನೆಕ್ಸ್ಟು ಜೀರಾ ಬೇಕಾಗಿತ್ತು, ಸೊ ಹಂಗಾಗಿ 2 ಬಾಟ್ಲಿ ಜೀರಾ. ನೆಕ್ಸ್ಟು ನ್ಯೂ ಇಯರ್ ಅಲ್ವಾ, ಸೊ ಹಾಗಾಗಿ ಕ್ಯಾಲೆಂಡ್ರ್ ಇದ್ದಿಲ್ಲ. ಸೊ ಹಂಗಾಗಿ ಒಂದು ಕ್ಯಾಲೆಂಡ್ರ್ ತಗೊಂಡೆ. ಸ್ವಲ್ಪ ಹಾಗೆ ಚಾಕ್ಲೇಟ್ಸ್. ಸೊ ಇದೊಂದು ಲಿಪ್ ಬಾಮ್. ಸೊ ಹಂಗಾಗಿ ಇದು ವ್ಯಾಸ್ಲಿನ್ದು ಲಿಪ್ ಕೇರ್ ಅಂತೆ. ಸೊ ಹೆಂಗಿರುತ್ತೆ ಗೊತ್ತಿಲ್ಲ, ಸೊ ಯೂಸ್ ಮಾಡಿದ್ರೆ ಆಯಿತು ಅಂಥೇಳಿ ವ್ಯಾಸ್ಲಿನ್ ತಂದಿದ್ದೀನಿ. ಮತ್ತು ಇದೊಂದು ಮೇಡೋಸು ಬಾತ್ರೂಮ್ಗೆ. ಮತ್ತು ಇದೊಂದು ಬಾದಾಮ್ ಮಿಲ್ಕು ಚೆನ್ನಾಗಿದೆ ಅಂತ ಅಂದರು. ಸೊ ಹಂಗಾಗಿ ನೋಡೋಣ ಅಂತೇಳಿ ತೊಗೊಂಡಿದ್ದು. ಗ್ರೀಕ್ ಯೋಗರ್ಟ್ ಸ್ಮೂತಿ ಅಂತೆ, ಮ್ಯಾಂಗೋ ಫ್ಲೇವರ್ ಇದೆ. ಸೊ ಹಂಗಾಗಿ ಸೊ ಇಷ್ಟು ತೊಗೊಂಡಿದ್ದು, ಇಷ್ಟು ಶಾಪಿಂಗ್ ಮಾಡಿ. ಸೊ ಇಷ್ಟು ಐಟಮ್ಸ್ ತೊಗೊಂಡಿವಿ. ಇದಕ್ಕೆ ಬಿಲ್ ಎಷ್ಟಾಯಿತು ಅಂದರೆ 3621 ರುಪೀಸ್ ಆಯಿತು. ಈ ಸಾಮಾನಿಗೆ ಇಷ್ಟು ಬಿಲ್ ಆಯಿತು. ಸೊ ಕೊಟ್ಟು ತಗೊಂಡು ಬಂದ್ವಿ. ಬರುವತ್ತಿಗೆ ಅಂದರೆ 2 ಗಂಟೆ ಆಗಿತ್ತು. ಸೊ ಬಂದ್ವಿ, ಅಡುಗೆ ಮಾಡಿದ್ದಿಲ್ಲ, ಬೆಳಿಗ್ಗೆ ಚಪಾತಿ ಮಾಡಿದ್ದೆ. ಸೊ ಹಂಗಾಗಿ ಚಪಾತಿ ಅಷ್ಟೇ ತಿಂದು ಹೋಗಿದ್ವಿ ನಾವು. ಶಾಪಿಂಗ್ ಮಾಡ್ಕೊಂಬಂದೆ ಆಯಿತು ಅಂಥೇಳಿ. ಈಗ ಬಂದು ರೈಸ್ ಸಾಂಬಾರು ಮಾಡಿದೆ. ಚಪಾತಿ ಮಾಡಿದ್ನಲ್ವ, ಚಪಾತಿ ತಿಂದು ರೈಸ್ ಸಾಂಬಾರು ತಿಂದ್ವಿ. ಸೊ ಇವಾಗ ಏನೇನು ಶಾಪ್ ಮಾಡ್ಕೊಂಬಂದಿದ್ದೆ ಅಂತೇಳಿ ತೋರಿಸಿದ್ರಾಯ್ತು ಅಂತೇಳಿ ಬಂದು. ಈ ಸಾಮಾನಿಗೆ ಇಷ್ಟು ಹಾಕೊಂಡ ಬೀಳಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಈ ವಿಡಿಯೋಕ್ಕೆ. ಥ್ಯಾಂಕ್ ಯು. ಇಷ್ಟೇ ಇವತ್ತಿನ ಬ್ಲಾಗು. ಥ್ಯಾಂಕ್ ಯು. ಬಾಯ್. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್.